45 ಆಡಿಷನ್ಸ್ ಏನ್ ಕೊಟ್ಟಿರ್ತೀನಿ 40ರಿಂದ 45, ಅದ್ರಲ್ಲಿ ಅರ್ಧ ಮುಕ್ಕಾಲ್ ಫೇಕ್ ಆಗಿದ್ರೆ ಆಮಂತ್ರಣ ಅನ್ನೋ ಸಾಂಗು, ಕಪ್ ಆಫ್ ಗುಡ್ ಬೈ ಅನ್ನೋ ಶಾರ್ಟ್ ಫಿಲ್ಮ್ ಮಾಡಿದೀನಿ. ಆದಿಲಕ್ಷ್ಮಿ ಪುರಾಣ ಜಿ ಕನ್ನಡದು, ಇನ್ನೊಂದು ಶುಭಸ್ಯ ಶೀಘ್ರಂ ಶರಣ್ ಸರ್, ಸುದೀಪ್ ಸರ್, ಅನ್ನದಾತ ಸುಖೀಭವ ಚಾನಲ್ ಅಲ್ಲಿ ಹೊಸ ಕಲಾವಿದರಿಗೆ, ಹೊಸ ಟ್ಯಾಲೆಂಟ್ಸ್ ಡೈರೆಕ್ಟರ್ಸ್ಗಾಗ್ಲಿ ಅವಕಾಶ ಇದೆ. ಹಿಂಗೊಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ 2-3 ಮಂತ್ಸ್ ವೇಟ್ ಮಾಡಿಸಿ, ಯಾಕಂದ್ರೆ ಕೆಲವೊಂದು ಬಾಯಿ ಮಾತಲ್ಲೇ ನಿಂತೋಗುತ್ತೆ ಸರ್ ವರ್ಕ್. ಅದನ್ನ ಜನ ವೀಕ್ಷಿಸಿರೋದು ಕಡಿಮೆನೇ ಇರ್ಬೋದು, ಬಟ್ ಒಂದಂತೂ ಖಂಡಿತ ಮುಂದೆ ಒಂದಲ್ಲ ಒಂದಿನ ತುಂಬಾ ಜನ ವೀಕ್ಷಿಸ್ತಾರೆ. ಸಿನಿಮಾ ಅನ್ನೋದು ದೇವಸ್ಥಾನದಲ್ಲಿ ಗರ್ಭಗುಡಿಲಿರೋ ದೇವ್ರ ತರ, ಬಟ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಆ ದೇವ್ರ ಕೃಪೆ, ವರ ಇರ್ಬೇಕು. ಅಭಿಮಾನಿಗಳು ದೇವ್ರದ್ದು, ಅವ್ರದ್ದು ವರ ಇದ್ರೆ ನಮ್ ಲೈಫ್ ಅಲ್ಲಿ ಪಾಸಿಟಿವ್ ಮಾತಾಡೋರು ಎಷ್ಟು ಇಂಪಾರ್ಟೆಂಟೋ, ನಾವು ಅದನ್ನ ಸಕ್ಸಸ್ ಆಗಿಲ್ಲ ಅಂದ್ರೆ ನೆಗೆಟಿವ್ ಮಾತಾಡೋರು ನಮ್ ಜೊತೆ ಇರಬೇಕು. ಆಮಂತ್ರಣ ಮತ್ತೆ ಎ ಕಪ್ ಆಫ್ ಗುಡ್ ಬೈ ಈ ಸಾಂಗ್ ಮತ್ತೆ ಶಾರ್ಟ್ ಫಿಲಮ್ ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ನಮಗೆ ಸಪೋರ್ಟ್ ಮಾಡಿ. ಒಂದಂತೂ ಗ್ಯಾರಂಟಿ, ಈಗ ಚಿಕ್ಕ ಪುಟ್ಟ ಮಾಡ್ತಾ ಇರ್ಬೋದು, ಮುಂದೆ ಒಂದಿನ ಚೆನ್ನಾಗಿ ಒಂದೊಳ್ಳೆ ಸ್ಕ್ರೀನಲ್ಲಿ ಕಾಣಿಸ್ಕೊಂಡು ಒಂದು ಮೂವಿ ಎಲ್ಲ ರಿಲೀಸ್ ಆದ್ಮೇಲೆ ಖಂಡಿತ ಸರ್ ಜೊತೆನೆ ಒಂದು ರಿಕ್ವೆಸ್ಟ್ ಇದೆ, ಇವಾಗಲೇ ರಿಕ್ವೆಸ್ಟ್, ಅವಾಗಲೂ ನೀವೇ ನಿಮ್ಮ ಜೊತೆನೆ ಒಂದು ಪಾಡ್ಕಾಸ್ಟ್ ತರ ಮಾಡಬೇಕು ಅಂತ ಸರ್. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಇಷ್ಟೆಲ್ಲದರ ನಡುವೆ ನೀವು ಸುಲಭವಾಗಿ ನಿಮ್ಗೆ ಅವಕಾಶಗಳು ಸಿಗ್ತಾ ಇದ್ದಾವ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತಿಲ್ಲ. ಅದು ಕರೆಕ್ಟ್ ಸರ್. ಈಗ ನಾನೀಗ ಏನು ಲೀಡ್ ರೋಲ್ಸ್ಗಳ ಥರ ಏನು ಮಾಡಿಲ್ಲ. ಈಗ ಅನ್ನದಾತ ಸುಖೀಭವ ಅನ್ನೋ ಪ್ರೊಡಕ್ಷನ್ ಹೌಸ್, ನಿಮ್ಮ ಪ್ರೊಡಕ್ಷನ್ ಹೌಸಲ್ಲೇ ಒಂದು ಶಾರ್ಟ್ ಫಿಲಮ್ ಮತ್ತು ಒಂದು ಸಾಂಗಲ್ಲಿ ಲೀಡ್ ಆಗಿ ಮಾಡಿದ್ದೀನಿ. ಬಟ್ ಅದ್ರ ಜೊತೆಲಿ ನಾನು ಬೇರೆ ಮೂವೀಸ್ ಕೂಡ ಮಾಡಿದ್ದೀನಿ. 3 ಮೂವೀಸಲ್ಲಿ ಸಪೋರ್ಟಿಂಗ್ ರೋಲ್, ಚಿಕ್ಕ ಪುಟ್ಟ ರೋಲ್ಗಳು ಸಿಗ್ತಾ ಇದೆ ಸರ್. ಅದೆಲ್ಲನೂ ಕೂಡ ಆಡಿಷನ್ಸೇ. ನಾನು ನಿಮ್ಗೆ ಹೇಳಿದೆ, ನಾನು 45 ಆಡಿಷನ್ಸ್ ಏನು ಕೊಟ್ಟಿರ್ತೀನಿ 40ರಿಂದ 45, ಅದರಲ್ಲಿ ಅರ್ಧ ಮುಕ್ಕಾಲ್ ಫೇಕ್ ಆಗಿದ್ರೆ ಜೆನ್ಯೂನ್ ಆಗಿರೋದು ಇದೆ ಸರ್. ಪಾಪ ಅದರಿಂದ ಕಾಲ್ ಮಾಡಿ ಅವ್ರು ಕರೆದಿರೋದು ಇದೆ. ಈಗ ನಾನು ಪ್ರೆಸೆಂಟ್ಲಿ 2 ಸೀರಿಯಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಆದಿಲಕ್ಷ್ಮಿ ಪುರಾಣ ಜಿ ಕನ್ನಡದು, ಇನ್ನೊಂದು ಶುಭಸ್ಯ ಶೀಘ್ರಂ ಜಿ ಪವರ್ದು. ಸೊ ನಾನು ಇದಕ್ಕೆ ಬರೋಕ್ಕೂ ಮುಂಚೆನೇ, ಇದು ಈಗ ರೀಸೆಂಟ್ ಆಗಿ ಸಿಕ್ಕಿರೋದು ಅವಕಾಶ ಸರ್. ಅದಕ್ಕೂ ಮುಂಚೆ ಟ್ರೈ ಮಾಡ್ತೀನಲ್ಲ, ಸೊ ನಾನು ಅವಾಗ ಮೊದಲು ಹೇಳ್ದಂಗೆ ನಾನು ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದೆ ಸರ್. ನಾನು ಅದಕ್ಕೆ ಹೋಗೋ ಕಾರಣನೂ ಅಷ್ಟೇ, ಅಲ್ಲಿರೋ ಟೆಕ್ನಿಷಿಯನ್ಸ್ ಪರಿಚಯ ಆಗ್ತಾರೆ, ಏನು ಅಂತ ಕರೆಕ್ಟಾಗಿ ತಿಳ್ಕೊಳ್ಳೋಣ. ದೊಡ್ಡ ಆಕ್ಟರ್ಸ್ ನಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಿದ್ರು ಸರ್. ನನಗೆ ಅವಾಗ ಒಂದು ಸೆಕೆಂಡ್ ಏನಿಸ್ತು ಅಂದರೆ, ನಾನು ಇವಾಗ ಆ್ಯಕ್ಟಿಂಗ್ ಕ್ಲಾಸು ಇಲ್ಲ ಯಾವುದೋ ಥಿಯೇಟರ್ ಅಲ್ಲಿ ಕಲಿಬೇಕಿತ್ತು. ಆ್ಯಕ್ಚುಲಿ ಕರೆಕ್ಟ್ ನೀವು ಹೇಳ್ದಂಗೆ ರಂಗಭೂಮಿನ ಮಾತಾಡೋಂಗಿಲ್ಲ ಸರ್, ಟಾಪ್ 1. ಬಟ್ ಅದೇ ಥರ ಫೀಲ್ ನನಗೂ, ಯಾಕಂದರೆ ಕಲಿವಿಕೆಯಲ್ಲಿ ನಾನು ಅವ್ರನ್ನ ನೋಡ್ಬೇಕಾದ್ರೆ ಎಷ್ಟೊಂದು ಜನ, ಶರಣ್ ಸರ್, ಸುದೀಪ್ ಸರ್, ಪ್ರತಿಯೊಬ್ಬರು ಆ್ಯಕ್ಟ್ ಮಾಡ್ಬೇಕಾದ್ರೆ ನಾನು ಬೇರೆ, ಯಾಕಂದರೆ ಈಗ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟಲ್ಲೂ 2 ಥರ ಇರ್ತಾರೆ. ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಅರ್ನಿಂಗ್ಸ್ಗೆ ಅಂತ ಹೇಳ್ಬಿಟ್ಟು ಬರ್ತಾರೆ, ಆ ಜನ ಸ್ವಲ್ಪ ಜಾಸ್ತಿ. ಬಟ್ ಇನ್ನ ಕೆಲವರು ಆಕ್ಟಿಂಗಲ್ಲಿ ಏನಾರ ಸಾಧಿಸ್ಬೇಕು, ಬಟ್ ಯಾವ ರೀತಿ ಬರೋದು ಗೊತ್ತಾಗದೆ ಆ ಕೆಲ್ಸಕ್ಕೆ ಬಂದಿರ್ತಾರೆ. ಸೊ ಆ ಥರ ನಾನು ನನ್ನ ಫ್ರೆಂಡ್ಸ್ ಏನಿರ್ತೀವಲ್ಲ, ನಾವು ಅವ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅವ್ರನ್ನ ನೋಡ್ತಿರ್ತೀವಿ, ಫೇಶಿಯಲ್ಸು. ಅದು ನನಗೆ ಹೆಂಗೆ ಅಂದರೆ, ನನಗೆ ಅದೇ ಒಂದು ತರಬೇತಿ ಥರ ಆಗ್ಬಿಟ್ಟಿದೆ, ಆಕ್ಟಿಂಗ್ ತರಬೇತಿ. ಸೊ ನನಗೆ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಿದ್ದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಇಂಜರಿಕೆ ಏನಿಲ್ಲ. ಅಲ್ಲ, ಇದು ಹೊಸದೇನಲ್ಲ. ಯಾಕೆಂದ್ರೆ ನಾವು ಇದಕ್ಕೆ ಮುಂಚೆ ಏಕಲವ್ಯನ ಕತೆ ಕೇಳಿದ್ದೀವಿ. ಏನಂದ್ರೆ ಏಕಲವ್ಯ ದ್ರೋಣಾಚಾರ್ಯ ಶಿಷ್ಯ ಅಲ್ಲ, ಅಂದ್ರೆ ದ್ರೋಣಾಚಾರ್ಯರ ಪ್ರಕಾರ. ಆದರೆ ಏಕಲವ್ಯ ಕಲ್ತಿದ್ಯಾರಿಂದ? ದ್ರೋಣಾಚಾರ್ಯ. ಎಲ್ಲಿಂದ ನಿಂತ್ಕೊಂಡು ಕಲಿತಿದ್ದ? ದೂರದಿಂದ ನಿಂತ್ಕೊಂಡು, ಮರೆಯಲ್ಲಿ ನಿಂತ್ಕೊಂಡು ಕಲಿತಿದ್ದ. ಹಾಗೆ ನೀವು ನಿಮ್ಮ ಪ್ರೇರಣೆಗಳಾದ ಆ್ಯಕ್ಟರ್ಗಳು ಯಾರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೋ ಅಲ್ಲಿ ನಾನು ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ನೋಡಿ ಕಲ್ತಿದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ಇದು ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಎಲ್ಲ ಕಡೆ ನೋಡಿರೋಂಥ ವಿಷಯಗಳೇ. ಇನ್ನೊಬ್ಬರನ್ನ ನೋಡಿ ನಾವು ಕಲಿತೀವಿ, ಕಲಿತು ಬೆಳಿತೀವಿ ಅಂತ. ಆದರೆ ಇಷ್ಟು ಸೀರಿಯಸ್ ಆಗಿ ಈ ಪ್ರೊಫೆಷನ್ನಲ್ಲಿ ಮುಂದುವರಿಬೇಕು ಅಂತ ಮಾಡ್ತಾ ಇದ್ದೀರಾ. ಅದರಲ್ಲಿ ನಿಮಗೆ 2 ಸೀರಿಯಲಲ್ಲಿ ಅವಕಾಶ ಸಿಕ್ಕಿದೆ. ಆಮೇಲೆ ನಮ್ಮದೇ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಬ್ಯಾನರ್ ನಡಿ ಒಂದು ಆಮಂತ್ರಣ ಅನ್ನೋ ಹಾಡಲ್ಲಿ ಲೀಡಾಗಿ ಮಾಡಿದ್ದೀರಾ. ಮತ್ತು ಕಪ್ ಆಫ್ ಗುಡ್ ಬೈ ಅನ್ನೋ ಒಂದು ಶಾರ್ಟ್ ಫಿಲಮಲ್ಲಿ ಲೀಡಾಗಿ ಮಾಡಿದ್ದೀರಾ. ಇನ್ನು ಬರೋ ಪ್ರಾಜೆಕ್ಟ್ಸಲ್ಲೂ ನಿಮಗೆ ಸೂಟಬಲ್ ಆಗಿರೋವಂಥ ಕ್ಯಾರೆಕ್ಟರ್ಸ್ ಇದ್ದರೆ ನಮ್ಮ ಬ್ಯಾನರ್ ನಡಿ ಮಾಡ್ತಾನೆ ಇರ್ತೀರಾ. ಯಾಕೆಂದರೆ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅಥವಾ ಹೊಸ ಡೈರೆಕ್ಟರ್ಸ್ ಬಂದವ್ರಿಗೆ ನಿಮ್ಮ ಪೋರ್ಟ್ಫೋಲಿಯೋನ ನಾವೇ ತೋರಿಸ್ತಾ ಇರ್ತೀವಿ. ಇವತ್ತು ನಿಮ್ಮನ್ನು ಕರೆದು ಇಲ್ಲಿ ಕೂರಿಸಿ ಮಾತಾಡ್ತಾ ಇರುವಂಥ ಉದ್ದೇಶ ಏನು ಅಂತಂದರೆ, ನಮ್ಮ ಸಿನಿಮಾಗಳಲ್ಲಿ ಮಾಡುವಂಥ ಪ್ರತಿಭೆಗಳೂ ಮತ್ತೊಂದು ಸಿನಿಮಾಗಳಲ್ಲಿ ಅವಕಾಶ ಸಿಗಲಿ, ನಿಮ್ಮನ್ನು ಪ್ರೊಜೆಕ್ಟ್ ಮಾಡೋಣ ಈ ಔಟರ್ ವರ್ಲ್ಡ್ ಆಫ್ ಸಿನಿಮಾಗೆ ಅಂತಲೇ ನಾವು ಕರೆದಿರೋದು. ನಮ್ಮ ಬ್ಯಾನರ್ನಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಮ ಅನುಭವಗಳೇನಿತ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡಿ. ಸರ್, ಮೊದಲಿಗೆ ಅದೇ ಅನ್ನದಾತ ಸುಖೀಭವ ಯೂಟ್ಯೂಬ್ ಚಾನಲ್ ತುಂಬ ಥ್ಯಾಂಕ್ ಯು ಸರ್. ಹಂಗೆ ನಿಮಗೂ ಕೂಡ. ಯಾಕಂದರೆ ನಾನು ಇನ್ನೊಂದು ಲೈನ್ ಹೇಳ್ಬಿಡ್ತೀನಿ ಸರ್. ಅದೇ ಇವಾಗ ಹೇಳಿದೆ, ನಾನು ಇವಾಗ 2 ಪ್ರೆಸೆಂಟ್ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಅದಕ್ಕೂ ಮುಂಚೆನೂ ನಾನು ಮಾಡ್ತಿದ್ದೆ. ಸೊ ಇವಾಗ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಿದ್ದೆ. ನಾನು ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಬೇಕಾದ್ರೇ
ಆಮೇಲೆ ಗೊತ್ತಾಯ್ತು ನನಗೆ ಅದರಲ್ಲೇ ನಾಲೆಜ್ ಇರಲಿಲ್ಲ ಸರ್ ಹೆಂಗ್ ವರ್ಕ್ ಆಗುತ್ತೆ. ಅದಾದಮೇಲೆ ಡೈಲಾಗ್ ಆರ್ಟಿಸ್ಟ್ ಅಂತ ಇರುತ್ತೆ, ಒನ್ ಡೇ ಆರ್ಟಿಸ್ಟು, ಆಮೇಲೆ 2 ಡೇ ಆರ್ಟಿಸ್ಟು, ಕಂಟಿನ್ಯೂಟಿ ಅಂದರೆ ಬೇರೆ, ಲೀಡ್ ಅಂದರೆ ಬೇರೆ. ಅದಾದಮೇಲೆ ಒನ್ ಡೇ ಆರ್ಟಿಸ್ಟ್ ಥರ ಅದನ್ನು ಒಂದು 3 ಸೀರಿಯಲ್ಸ್ ಮಾಡಿದ್ದೆ ಸರ್. 3-4 ಸೀರಿಯಲ್ಸಲ್ಲಿ ಒನ್ ಡೇ ಆರ್ಟಿಸ್ಟ್ 2 ಡೇ ಆರ್ಟಿಸ್ಟ್ ಥರ ಹೋಗಿ ಮಾಡ್ಕೊಂಡು ಬರ್ತಿದ್ದೆ. ಅದಾದಮೇಲೆ ನನಗೂ ಒಂದು ಇಂಜರಿಕೆ ಇರ್ತಿತ್ತು, ಎಲ್ಲ ಓಕೆ ಇವಾಗ ಸಿಗ್ತಾ ಇದೆ, ಪರವಾಗಿಲ್ಲ, ಆಪರ್ಚುನಿಟೀಸ್ ಸಿಗ್ತಾ ಇದೆ, ಕರಿತಾ ಇದ್ದಾರೆ. ಯಾಕಂದರೆ ನನ್ನೊಂದು ಆ್ಯಕ್ಟಿಂಗ್ ವಿಡಿಯೋ ಎಲ್ಲ ಇತ್ತು, ಅದನ್ನು ಕಲಿಸಿ ಸೆಲೆಕ್ಟ್ ಆಗೋದು, ತಿರ್ಗಿ ಆಡಿಷನ್ಸ್ಗೆ ಹೋಗೋದು ಮಾಡ್ತಿದ್ದೆ. ಬಟ್ ನನ್ನಲ್ಲಿ ಇಂಜರಿಕೆ ಏನಿತ್ತು ಅಂದರೆ, ಈಗ ಯಾರನ್ನೇ ನಾನು ಮಾತಾಡಿದಾಗ ನೀನು ಯಾವ್ದಾರ ಶಾರ್ಟ್ ಫಿಲಮ್ ಮಾಡಿದ್ಯಾಪ್ಪ, ಲೀಡಾಗಿ ಯಾವ್ದಾರ ಮಾಡಿದ್ಯಾ, ಇಲ್ಲ ಏನಾರ ಕೇಳೋರು, ನನ್ಗೆ ಅದೊಂದು ಕೊರತೆ ಇತ್ತು. ಯಾವ್ದಾರ ಒಂದು ನಂದು ಅಂತ ಇರಬೇಕು, ನಾನು ಲೀಡಾಗಿ ಮಾಡಿದ್ದೀನಿ ಅಂತ ತೋರಿಸ್ಕೋಬೇಕು. ಸೀರಿಯಲಲ್ಲಿ ಈಗ ಒನ್ ಡೇ ಆರ್ಟಿಸ್ಟ್ ಆಗೆಲ್ಲ ಮಾಡಿದ್ದು, ಅದು ವಿಡಿಯೋ ಕ್ಲಿಪ್ಸ್ ಎಲ್ಲ ಇತ್ತು ತೋರ್ಸೋಕ್ಕೆ. ಬಟ್ ನಾನು ಲೀಡಾಗಿ ಮಾಡಿದ್ದು ಶಾರ್ಟ್ ಫಿಲಮ್ಮು ಅದೇನಿರಲಿಲ್ಲ. ಸೊ ಅವಾಗ ನನ್ನ ಫ್ರೆಂಡ್ ಒಬ್ಬ ರೆಫರ್ ಮಾಡ್ದ, ಈ ನಿಮ್ಮದು ಸ್ಟಾರ್ಟಿಂಗಲ್ಲಿ ಒಂದು ಈ ಥರ ಅನ್ನದಾತ ಸುಖೀಭವ ಚಾನಲಲ್ಲಿ ಹೊಸ ಕಲಾವಿದರಿಗೆ, ಹೊಸ ಟ್ಯಾಲೆಂಟ್ಸ್ ಡೈರೆಕ್ಟರ್ಸ್ಗಾಗಲಿ ಅವಕಾಶ ಇದೆ, ನೀವು ಹಿಂಗೆ ಬಂದು ಆಡಿಷನ್ ಕೊಟ್ಟು ಇದು ಮಾಡ್ಬೋದು ಅಂದಾಗ ಅವನು ಕಲಿಸಿದ್ರಿಂದ ನಾನು ಫಸ್ಟ್ ಬಂದೆ ಸರ್. ಆಮೇಲೆ ನಾನು ಬರ್ಬೇಕಾದ್ರೆ ಖಂಡಿತ ಲೀಡಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಬಂದಿದ್ದು ಚಿಕ್ಕ ಪುಟ್ಟ ಯಾವುದೇ ಪಾತ್ರ ಸಿಕ್ಕಿದ್ರು ಪರವಾಗಿಲ್ಲ ಮಾಡೋಣ ಅಂತ ಬಂದೆ. ನನ್ನ ಪುಣ್ಯಕ್ಕೆ ಪ್ರಭು ಸರ್ ಇಂದ ಒಂದು ಆಮಂತ್ರಣ ಅನ್ನೋ ಸಾಂಗು ಮತ್ತು ಕಪ್ ಆಫ್ ಗುಡ್ ಬೈ ಅನ್ನೋ ಶಾರ್ಟ್ ಫಿಲಮ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದನ್ನ ಜನ ವೀಕ್ಷಿಸಿರೋದು ಕಡಿಮೆನೇ ಇರ್ಬೋದು, ಬಟ್ ಒಂದಂತೂ ಖಂಡಿತ ಮುಂದೆ ಒಂದಲ್ಲ ಒಂದಿನ ತುಂಬ ಜನ ವೀಕ್ಷಿಸ್ತಾರೆ. ಅದನ್ನ ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಪ್ರತಿಯೊಂದು ಸಾಂಗ್ ಲಿರಿಕ್ಸ್ ಕೂಡ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅಲ್ಲ, ಇವಾಗ ಇಲ್ಲಿ ಆ್ಯಕ್ಚುಯಲ್ ಆಗಿ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದು ನಾವು ಇನ್ಸ್ಪೈರಿಂಗ್ ಯಂಗ್ ಟ್ಯಾಲೆಂಟ್ ಅಂತ ಹೇಳಿ ನಾವು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು. ಆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದಾಗ ನೀವು ಲೀಡಾಗಿ ಅನ್ಕೊಂಬಂದಿರಲಿಲ್ಲ, ಆದರೆ ನಾನು ಬಂದಿದ್ದ ಅದೃಷ್ಟ ಸಿಕ್ಬಿಡ್ತು, ಪ್ರಭು ಸರ್ ಕೊಟ್ಬಿಟ್ರು ಅಲ್ಲ. ಬಿಕಾಸ್ ಯು ಹ್ಯಾಡ್ ದಟ್ ಟ್ಯಾಲೆಂಟ್, ಯು ಹ್ಯಾವ್ ಬಿನ್ ಅಪ್ರೂವ್ಡ್ ಫಾರ್ ದ ಪ್ರಾಜೆಕ್ಟ್. ಆ ಥರನೇ ನಿಮ್ಮದು ಫಸ್ಟು ಒಂದು ಟ್ರಯಲ್ ಆಗಿ ನಿಮ್ಮ ಹಾಡು ಸ್ಟಾರ್ಟ್ ಆಗಿದ್ದು ಆಮಂತ್ರಣ ಸಾಂಗಲ್ಲಿ ನಿಮ್ಮನ್ನು ನೋಡಿ ತಿರ್ಗಾ ಕಪ್ ಆಫ್ ಗುಡ್ ಬೈ ಅನ್ನೋ ಒಂದು ಕತೆ ನಮ್ಮ ಹತ್ರ ಬಂದಾಗ ಅದಕ್ಕೆ ಈ ಇಬ್ಬರೇ ಪೇರ್ ಚೆನ್ನಾಗಿರ್ತಾರಲ್ಲ ಅಂಥೇಳಿ ನಿಮ್ಮನ್ನು ಅಲ್ಲಿಗೆ ಕಾಸ್ಟ್ ಮಾಡ್ಕೊಂಡಿದ್ದು. ಅದನ್ನು ಸಾವಿರಾರು ಜನದ ಮುಂದೆ ತರೋಣ, ಸಿನಿಮಾ ಇಂಡಸ್ಟ್ರಿ ಮುಂದೆ ತರೋಣ ಅನ್ನೋ ಉದ್ದೇಶಕ್ಕೇ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಮತ್ತು ನಿಮ್ಮ ಡೆಡಿಕೇಶನ್ ಮತ್ತು ಡಿಸಿಪ್ಲಿನ್ ಮತ್ತು ಆ ಒಂದು ಡಿಟರ್ಮಿನೇಷನ್ ಟುವರ್ಡ್ಸ್ ದ ಸಿನಿಮಾ ಫೀಲ್ಡ್ ಇದೆಯಲ್ಲ, ಅದು ನಮಗೆ ಇಷ್ಟ ಆಗುತ್ತೆ ಎಂಟೈರ್ ಟೀಮ್ಗೆ. ಆದ್ದರಿಂದನೇ ನಿಮ್ಮನ್ನು ನಾವು ಸಿನಿಮಾ ರಂಗಕ್ಕೆ ಪ್ರೊಜೆಕ್ಟ್ ಮಾಡೋಣ ಅನ್ನೋದಕ್ಕೋಸ್ಕರನೇ ಈ ಒಂದು ಸಂವಾದ ಅಥವಾ ಮಾತುಕತೆ ನಡೆಸ್ತಾ ಇರೋದು. ನೀವು ಎಲ್ಲ ಹೇಳಿದ್ರಿ, ಹಿಂಗೆ ಕಷ್ಟಪಟ್ಟೆ, ಹಿಂಗಾಯಿತು ಹಂಗಾಯಿತು, ಈ ಥರ ಎಡಬೇಡಿ ಎಲ್ಲ ಹೇಳಿದ್ರಿ. ಬಟ್ ಇವತ್ತಿನ ದಿನ ಲೀಡಾಗಿ ಅವಕಾಶಗಳನ್ನ ತಗೊಳ್ಳೋಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಗೊತ್ತು. ಚಿಕ್ಕದಾಗಿ ಶಾರ್ಟ್ ಫಿಲಮು ಮಾಡಿದ್ದೀರಾ, ಒಂದು ಸಾಂಗ್ ಮಾಡಿದ್ದೀರಾ, ಸೀರಿಯಲ್ಸಲ್ಲಿ ಮಾಡ್ತಾಯಿದ್ದೀರಾ. ಮುಂದಿನ ಬರೋ ದಿನಗಳಲ್ಲಿ ನಿಮಗೇ ಆದಂಥ ಕ್ಯಾರೆಕ್ಟರ್ಸ್ ಸಿಗಲಿ ಮತ್ತು ಒಳ್ಳೆಯ ಕ್ಯಾರೆಕ್ಟರ್ಸ್ ಸಿಗಲಿ, ಮತ್ತು ನಿಮ್ಮ ಸಾಫ್ಟ್ ಸ್ಪೋಕನ್ನೆಸ್ ಮತ್ತು ಕ್ಲಾರಿಟಿ ಇನ್ ಡೈಲಾಗ್ ಮತ್ತು ನೀವು ಡಬ್ ಮಾಡುವಂಥ ರೀತಿ ನಾವು ಎಲ್ಲ ನೋಡಿದ್ದೀವಿ. ಬ್ಯಾಕ್ಗ್ರೌಂಡ್ ವಾಯ್ಸು ನಿಮ್ಮ ಕೈಯಲ್ಲಿ ಕೊಡಿಸಿದ್ದೀವಿ. ಎಲ್ಲ ನೋಡಿರೋದ್ರಿಂದ ನಿಮ್ಮನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ಇವತ್ತಿನ ದಿನ ಕರೆಸಿರೋದು. ಸೊ ಶ್ರೀಧರ್ ಅವರು ಒಳ್ಳೆಯ ನಟ, ಜೊತೆಗೆ ಒಂದು ಸುಸಂಸ್ಕೃತ ಹುಡುಗ, ಜೊತೆಗೆ ಏನು ಅಂತಂದರೆ ಹಿ ಹ್ಯಾಸ್ ದಟ್ ಡಿಸಿಪ್ಲಿನ್, ಡಿಟರ್ಮಿನೇಷನ್ ಆ್ಯಂಡ್ ಡೆಡಿಕೇಶನ್ ಟುವರ್ಡ್ಸ್ ಹಿಸ್ ವರ್ಕ್ ಅಂತ ಹೇಳ್ತಾ, ಈ ಒಂದು ದಾರಿನಲ್ಲಿ ಅವರು ಸಾಗಲಿ, ಅವ್ರ ಜೊತೆ ನಾವು ಯಾವತ್ತಿಗೂ ಇರ್ತೀವಿ, ಜೊತೆಗೆ ನಮ್ಮ ಪ್ರಾಜೆಕ್ಟ್ಸಲ್ಲೂ ಮಾಡಲಿ. ದೊಡ್ಡ ಅವಕಾಶ ಸಿಕ್ಕಿದ ತಕ್ಷಣ ನಮ್ಮನ್ನು ಮರೆಯೋದು ಬೇಡ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಶ್ರೀಧರ್ ಅವರೇ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನೀವೇನಾದರೂ ಹೇಳಬೇಕು ವೀಕ್ಷಕರಿಗೆ ಅಥವಾ ಹೊಸದಾಗಿ ಬರುವಂಥ ಹುಡುಗರಿಗೆ ಸ್ವಲ್ಪ ಕೇಕ್ ವಾಕೆ ಇರ್ಬೋದು, ಅಥವಾ ಬಿಂದಾಸಾಗಿ ಏನೋ ಮಾಡ್ಕೊಂಡು ಹೋಗ್ತಾರೆ, ಟೈಮ್ ವೇಸ್ಟ್ ಆಗುತ್ತೆ, ಇನ್ನೊಂದಾಗುತ್ತೆ, ಎಲ್ಲೋ ಒಂದು ಕಡೆ ಬುದ್ಧಿ ಕಲಿತಾರೆ ಅಂತ. ಬಟ್ ಹೆಣ್ಮಕ್ಳಿಗಾಗಲಿ ಇನ್ನೊಂದಕ್ಕಾಗಲಿ ಏನೇ ಒಂದು ಕಿವಿ ಮಾತು ಹೇಳಬೇಕು ಅಂದರೆ ನಿಮ್ಮ ಕಡೆಯಿಂದ ಹೇಳು. ಖಂಡಿತ ಸರ್ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದೆರಡು ಮಾತು ಸರ್. ನೀವು ಹೇಳಿದ್ರಿ, ಅದೇ ನಾನು ಈ ಥರ ಬಂದೆ ಲೀಡ್ಗೆ ಇದು ಸಿಕ್ಕಿದಾಗ ನನ್ನ ಪುಣ್ಯ ಸರ್ ಹಿಂಗೆ ಹೇಳಿದ್ರು ಅಂತ. ನಾನು ಆ ಪುಣ್ಯ ಏನು ಕೇಳಿದೆ ಅಂದರೆ, ನನಗೆ ಇದೇ ಥರ ನಾನು ತುಂಬ ಜನನ ಭೇಟಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ನಟನೆ ಮಾಡ್ತೀಯಪ್ಪ ಅಂತೆಲ್ಲ ಹೇಳಿ, ಹಿಂಗೊಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ 2-3 ಮಂತ್ಸ್ ವೆಯ್ಟ್ ಮಾಡಿಸಿ. ಯಾಕಂದರೆ ಕೆಲವೊಂದು ಬಾಯಿ ಮಾತಲ್ಲೇ ನಿಂತೋಗುತ್ತೆ ಸರ್, ವರ್ಕು ಮುಂದೆ ಮಾಡೋಕ್ಕೋಗಲ್ಲ. ಹೇಳ್ದಂಗೆ ನಡ್ಸ್ಕೊಳ್ಳೋರು ತುಂಬ ಕಡಿಮೆ. ಅದ್ರಲ್ಲಿ ನೀವು ನನಗೆ ಅಷ್ಟು ಭರವಸೆ ಇರಲಿಲ್ಲ, ಇಲ್ಲ ಮಾಡಿಸ್ತಾರೆ ಅಂತ, ಹೇಳ್ತಿದ್ದಾರೇನೋ ಅಂತ ಅನ್ನೋ ಮೊದಲನೇ ಫೀಲಿಂಗ್ ಅದಿತ್ತು. ಬಟ್ ಮಾಡಿದ್ಮೇಲೆ ನಿಮ್ಮ ಮೇಲೆ ಗೌರವ ಇನ್ನೂ ಜಾಸ್ತಿ ಆಯ್ತು ಸರ್. ಹೇಳ್ದಂಗೆ ನಡ್ಕೊಳ್ತಾರೆ ಸರ್, ಹೊಸಬ್ರಿಗೆ ಅದೇ ಥರ ಅವಕಾಶ ಕೊಡ್ತಾರೆ ಅಂತ, ಅದಕ್ಕೆ ನನಗೆ ತುಂಬ ಖುಷಿ. ಆಮೇಲೆ ಆಮಂತ್ರಣ ಮತ್ತು ಎ ಕಪ್ ಆಫ್ ಗುಡ್ ಬೈ ಈ ಸಾಂಗ್ ಮತ್ತು ಶಾರ್ಟ್ ಫಿಲಮ್ ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ನಮಗೆ ಸಪೋರ್ಟ್ ಮಾಡಿ. ಆಮೇಲೆ ಇದರಲ್ಲಿ ಏನೇ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಸರ್. ಜನ ಕಡಿಮೆನೇ ನೋಡಿರ್ಬೋದು, ಬಟ್ ಕ್ವಾಲಿಟಿ ಆಫ್ ಸಿನಿಮಾ ಅದೇನು ಮಾಡಿದ್ದಾರೆ. ಫಸ್ಟ್ ಸಾಂಗ್ದು ಅಷ್ಟೇ ಸರ್,
ಲಿರಿಕ್ಸ್ ಕೂಡ ತ್ರಿಲೋಕ್ ಸರ್ ತುಂಬ ಚೆನ್ನಾಗಿದೆ. ನಾನು BDC ಟೀಮ್ ಓವರ್ ಆಲ್ ನಿತ್ಯಾನಂದ ಪ್ರಭು ಸರ್, ತ್ರಿಲೋಕ್ ಅಣ್ಣ, ಪವನ್ ಬ್ರೋ, ನಿಖಿಲ್ ಬ್ರೋ, ಅನೂಪ್ ಬ್ರೋ, ಮ್ಯೂಸಿಕ್ ಮಾಡೋ ಅಭಿ, ಪ್ರತಿಯೊಬ್ಬರಿಂದ ನಾವು ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳೋಕ್ಕೆ ಅವಕಾಶ. ಸೊ ಎಲ್ರಿಗೂ ಓಲ್ಡ್ ಟೀಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಆಮೇಲೆ ಈಗ ಅಪ್ಕಮಿಂಗ್ ಬರೋರಿಗೆ ಅವ್ರಿಗೆ ಏನು ಇಂಪಾರ್ಟೆಂಟು ಅನ್ನೋದು ನನ್ನ ಕಡೆಯಿಂದ ಹೇಳ್ಬೇಕಂದ್ರೆ, ಸೊ ನಾನು ಇವಾಗ ಸಿನಿಮಾ ಅನ್ನೋದನ್ನ ಹೆಂಗೆ ನೋಡ್ತೀನಿ ಅಂದರೆ, ಸಿನಿಮಾ ಅನ್ನೋದು ದೇವಸ್ಥಾನದಲ್ಲಿ ಗರ್ಭಗುಡಿಲಿರೋ ದೇವ್ರ ಥರ. ಸೊ ತುಂಬ ಜನಕ್ಕೆ ಆಸೆ ಇರುತ್ತೆ, ನಾವು ಸಿನಿಮಾಗೆ ಹೋಗ್ಬೇಕು, ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು, ಎಲ್ರಿಗೂ ಮನೆ ಮಾತಾಗಬೇಕು, ಸಕ್ಸಸ್ ಆಗಬೇಕು, ಸರ್ವೈವ್ ಆಗಬೇಕು ಅಂತ. ಬಟ್ ಅದಕ್ಕೆ ಹೆಂಗೆ ಅಂದರೆ, ಭಕ್ತಾದಿಗಳು ತುಂಬ ಜನ ಇರ್ತಾರೆ. ಅಂದರೆ ಈಗ ಭಕ್ತಾದಿಗಳು ಎಲ್ಲರೂ ಟ್ಯಾಲೆಂಟೆಡ್ ಕಲಾವಿದ್ರೆ ಅನ್ಕೊಳ್ಳೋಣ, ಎಲ್ರಿಗೂ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಆ್ಯಕ್ಟ್ ಮಾಡೋರು, ತುಂಬ ಒಳ್ಳೆಯವರು, ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರೋರೆ ಅಂತ. ಬಟ್ ಆ ಭಕ್ತಾದಿಗಳಲ್ಲಿ ತುಂಬ ಜನ ರಶ್ ಇರುತ್ತಲ್ಲ, ಸ್ಪೆಷಲ್ ಎಂಟ್ರಿ ಇರುತ್ತೆ, VIP ಅಂತ. ಇದು ದುಡ್ಡು ಕೊಟ್ಟರೆ ನಾವು ಅಂದರೆ ದೇಗುಲಕ್ಕೆ ಹೋಗ್ಬೋದು, ಸ್ಪೆಷಲ್ ಎಂಟ್ರಿ ಬೇಗ ಹೋಗ್ಬೋದು. ಸೊ ಈ ಸಿನಿಮಾ ಫೀಲ್ಡಲ್ಲಿ ಯಾರು ಕಲಾವಿದರು ದುಡ್ಡು ಇಟ್ಕೊಂಡಿದ್ರೆ ಅವ್ರಿಗೆ ಸ್ವಲ್ಪ ಹತ್ರ ಆಗುತ್ತೆ, ಅಂದರೆ ಈಸಿ ಆಗ್ಬೋದು ಸರ್. ನಾನು ಕಂಡಿದ್ದ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟೊಂದು ಇದು ಪ್ರಾಜೆಕ್ಟ್ಸ್ಗಳಿಗೆ ದುಡ್ಡು ಕೇಳ್ತಾರೆ, ನೀವು ದುಡ್ಡು ಹಾಕೊಟ್ರೆ ಲೀಡ್ ಆಗಿ ಮಾಡ್ಬೋದು, ಸೆಕೆಂಡ್ ಲೀಡ್ ಆಗಿ ಮಾಡ್ಬೋದು. ಸೊ ನನ್ನ ಅನುಭವ ಏನು ಅಂದರೆ, ದುಡ್ಡಿರೋರು ಆ VIP ಲೈನಲ್ಲಿ ಹೋಗ್ಬೋದು. ಈ ಯಾರು ಕಲಾವಿದ್ರು ಆಕ್ಚುಲಿ ಟ್ಯಾಲೆಂಟ್ ಇದ್ದಾರೆ ಅವ್ರು ನಾರ್ಮಲ್ ಕ್ಯೂ ಅಲ್ಲೇ ಹೋಗ್ತಾರೆ. ಆ ಗರ್ಭಗುಡಿಗೆ ಹೋಗೋದು ಲೇಟ್ ಆಗ್ಬೋದು ಸರ್, ಬಟ್ ಖಂಡಿತ ಒಂದಲ್ಲ ಒಂದಿನ ಹೋಗ್ತಾರೆ. ಸೊ ಇಲ್ಲಿ ಪಾಯಿಂಟ್ ಬಂದು, ಎಷ್ಟು ಬೇಗ ನಾವು ದೇಗುಲಕ್ಕೆ ಹೋಗಿ ಗರ್ಭಗುಡಿಲಿ ದೇವ್ರನ್ನ ನೋಡ್ದು ಅನ್ನೋದಲ್ಲ, ಅದು ಎಲ್ಲರೂ ಹೋಗ್ತಾರೆ. ಸಿನಿಮಾಗೂ ನೀವು ಎಂಟರ್ ಆಗ್ಬಿಡ್ಬೋದು ದುಡ್ಡು ಹಿಡ್ಕೊಂಡು, ಬಟ್ ಅಲ್ಲಿ ಸರ್ವೈವ್ ಆಗಬೇಕು ಅಂದರೆ ಆ ದೇವ್ರ ಕೃಪೆ ವರ ಇರಬೇಕು. ಆ ದೇವ್ರ ವರ ಅಂದರೆ ನಮ್ಮದು ಪ್ರೇಕ್ಷಕರು, ಅಭಿಮಾನಿಗಳು, ದೇವ್ರದ್ದು ಅವ್ರದ್ದು ವರ ಇದ್ರೆ ಸೊ ನಾವು ಕ್ಲಿಕ್ ಆಗ್ತೀವಿ. ಸೊ ಈಗ ಯಾರು ಟ್ರೈ ಮಾಡಬೇಕು ಅಂತಿದ್ದೀರಾ, ದಯವಿಟ್ಟು ಪೇಷನ್ಸಿಂದ ಟ್ರೈ ಮಾಡ್ತಾ ಇರಿ. ನಮ್ಮ ಲೈಫಲ್ಲಿ ಪಾಸಿಟಿವ್ ಮಾತಾಡೋರು ಎಷ್ಟು ಇಂಪಾರ್ಟೆಂಟೋ, ನಾವು ಅದನ್ನು ಸಕ್ಸಸ್ ಆಗಿಲ್ಲ ಅಂದರೆ ನೆಗೆಟಿವ್ ಮಾತಾಡೋರು ನಮ್ಮ ಜೊತೆ ಇರಬೇಕು. ಅಂದರೆ ಇಲ್ಲ ಕಣೋ, ಈ ದಾರಿ ರಾಂಗ್ ಇದೆ, ನೀನು ತುಂಬ, ಯಾಕಂದರೆ ಈಗ ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸು, ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದು ನೋಡ್ಕೊಂಡು ಮಾಡಿ. ಮನೇಲೂ ಎಲ್ಲ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಎಲ್ಲ ನೋಡಿಕೊಂಡು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದೊಂದು ಮಾತು ಸರ್, ಅದೇ ಇವಾಗ ಕೆಲವ್ರಿಗೆ ಅನ್ಸ್ಬೋದು, ಈಗಿನ ಎಂಟ್ರಿ ಆಗ್ತಿರೋದು ಎಷ್ಟೊಂದು ಜನಕ್ಕೆ ಪರಿಚಯನೇ ಇಲ್ಲ, ಈಗಲೇ ಈ ಥರ ಹಂಗೆ ಹಿಂಗೆ ಈ ಚಿಕ್ಕ ಪುಟ್ಟ ಇಂಟರ್ವ್ಯೂ ಅದು ಇದು ಅಂತ. ಒಂದಂತೂ ಗ್ಯಾರಂಟಿ, ಈಗ ಚಿಕ್ಕ ಪುಟ್ಟ ಮಾಡ್ತಾ ಇರ್ಬೋದು, ಮುಂದೆ ಒಂದಿನ ಚೆನ್ನಾಗಿ ಒಂದು ಒಳ್ಳೆ ಸ್ಕ್ರೀನಲ್ಲಿ ಕಾಣಿಸ್ಕೊಂಡು ಒಂದು ಮೂವಿ ಎಲ್ಲ ರಿಲೀಸ್ ಆದಮೇಲೆ ಖಂಡಿತ ಸರ್ ಜೊತೆನೇ ಒಂದು ರಿಕ್ವೆಸ್ಟ್, ಇದು ಇವಾಗಲೇ ರಿಕ್ವೆಸ್ಟ್, ಅವಾಗಲೂ ನೀವೇ ನಿಮ್ಮ ಜೊತೆನೇ ಒಂದು ಪಾಡ್ಕಾಸ್ಟ್ ಥರ ಮಾಡಬೇಕು ಅಂತ ಸರ್. ನಾವು ಇರೋದೇ ಚಿತ್ರರಂಗಕ್ಕೋಸ್ಕರ, ಚಲನಚಿತ್ರ ಅನ್ನೋದೇ ನಮ್ಮ ಜೀವನ. ಅದಕ್ಕೋಸ್ಕರನೇ ನಾವು ಅನ್ನದಾತ ಸುಖೀಭವ ಅನ್ನೋ ಚಾನಲ್ನ ಈ ಟೀಮ್ ಎಲ್ಲ ಸೇರ್ಕೊಂಡು ಮಾಡಿರೋದು. ಮಾಡಿ ಹೊಸ ಹೊಸ ಪ್ರತಿಭೆಗಳು ದಿನನಿತ್ಯ ಬರ್ತಾನೇ ಇದ್ದಾರೆ. ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮ್ಯೂಸಿಕ್ ಅವರಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಫೀಮೇಲ್ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ದಿನನಿತ್ಯ ನಾವು ಸಿನಿಮಾ ಕಡೆಗೆ ಏನು ಕೆಲಸ ಮಾಡೋಕ್ಕಾಗುತ್ತೋ ಅದು ನಿಸ್ವಾರ್ಥದಿಂದ ಮಾಡ್ತಾ ಇದ್ದೀವಿ. ಯಾಕೆಂದರೆ ನೀವು ಏನು ಹೇಳಿದ್ರೋ, ಫೋಟೋ ಶೂಟ್ ಮಾಡಬೇಕು ಅಂತಾರೆ, ಅಥವಾ ಬನ್ನಿ ಆಡಿಷನ್ ಕೊಡಬೇಕು ಅಂತಾರೆ, ಮಾಡಾದಮೇಲೆ ಇಷ್ಟು ರಿಜಿಸ್ಟ್ರೇಷನ್ ಫೀಸ್ ಕೊಡ್ತಾರೆ, ಅಷ್ಟು ಅದಕ್ಕೆ ಫೋಟೋ ಶೂಟಿಗೆ ಚಾರ್ಜಸ್ ಮಾಡ್ತಾರೆ, ಅದಾದಮೇಲೆ ಆಡಿಷನ್ಗೆ ಚಾರ್ಜಸ್ ಮಾಡ್ತಾರೆ ಅಂತ ಏನು ಹೇಳ್ತಿದ್ರ, ಅದು ಯಾವುದೂ ಮಾಡ್ದಲೇ ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದೀವಿ ನಾವು ಹೊಸೊಬ್ರಿಗೆ. ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದೀವಿ, ಫೋಟೋ ಶೂಟು ಮಾಡಿಕೊಡ್ತಾ ಇದ್ದೀವಿ, ಜೊತೆಗೆ ಅವ್ರಿಗೆ ಆರ್ಟಿಸ್ಟ್ ಆಗಿ ಕೆಲಸನೂ ಕೊಡ್ತಾ ಇದ್ದೀವಿ, ಜೊತೆಗೆ ಅವ್ರದ್ದು ಸಿನಿಮಾನ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ರಿಲೀಸ್ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲದಕ್ಕಿಂತ ಒಂದು ದೊಡ್ಡ ಸಂದೇಶ ನಮ್ಮ ಪ್ರೇಕ್ಷಕರಿಗೂ ಕೊಡಬೇಕು ಅಂತ ಇದನ್ನು ನಾನು ನಿಮ್ಮ ಮೂಲಕ ಮತ್ತು ಈ ತಂಡದ ಮೂಲಕ. ಏನು ಅಂದರೆ, ನಾವು ಅವಕಾಶ ಕೊಡ್ತಾ ಇರೋದು ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ತಪ್ಪುಗಳು ನಡೀತವೆ, ಸಹಜ. ಅದರಲ್ಲಿ ಕೆಲವರು ನನ್ನ ಮೇಲೆ ನಂಬಿಕೆ ಕಳ್ಕೊಳ್ಳೋ ಥರ ಮಾತಾಡ್ತಾರೆ. ಏನು ಅಂದರೆ, ನಿಮ್ಮನ್ನು ನಂಬಿದ್ವಿ, ಇವತ್ತಿನ ದಿನ ನಿಮ್ಮ ನಂಬಿಕೆ ಹೋಗ್ಬಿಟ್ಟಿದೆ ನಿಮ್ಮ ಮೇಲೆ, ಯಾಕೆಂದರೆ ಇಂಥ ಸಿನಿಮಾಗಳನ್ನ ತೆಗಿತೀರಾ ಅಂದರೆ. ಹೊಸಬ್ರಿಗೆ ನಾವು ಅವಕಾಶ ಕೊಡದಲ್ಲೇ ಹೋದರೆ, ಹೊಸಬ್ರಿಗೆ ಅವ್ರ ತಪ್ಪು ಅರಿವಾಗದೆ ಹೋದರೆ, ಹೊಸಬ್ರು ಕೆಲಸನೇ ಮಾಡೋಕ್ಕೆ ನಾವು ಬಿಡಲಿಲ್ಲ, ನಾವು ಬರೀ ವೆಲ್ ವರ್ಸ್ಡ್ ಇರೋವ್ರನ್ನೇ ತೊಗೊಂಡು ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದು ಹೊಸಬ್ರಿಗೆ ಅವಕಾಶ ಮಾಡೋ ಪ್ಲ್ಯಾಟ್ಫಾರ್ಮ್ ಆಗಲ್ಲ. ನಮ್ಮದೇ ಆದಂಥ ಸಿನಿಮಾಗಳನ್ನ ಮಾಡ್ಬೋದು, ನಮ್ಮದೇ ಆದಂಥ ಬೇರೆ ಬೇರೆ ಕೆಲಸನ ಮಾಡ್ಬೋದು. ಆದರೆ ನಾವು ಯಾವತ್ತು ಹೊಸಬ್ರಿಗೆ ಅವಕಾಶ ಕೊಡ್ತೀವೋ, ಆರ್ಟಿಸ್ಟಲ್ಲೂ ಸ್ವಲ್ಪ ಕೊರತೆ ಇರ್ಬೋದು, ಸ್ವಲ್ಪ ತಿದ್ದುಕೋಬೋದು. ಈ ಸಾಂಗಲ್ಲಿ ಮಾಡಿದ್ಕಿಂತ ಕಪ್ ಆಫ್ ಗುಡ್ ಬೈಯಲ್ಲಿ ಚೆನ್ನಾಗಿ ಮಾಡಿರ್ಬೋದು, ಕಪ್ ಆಫ್ ಗುಡ್ ಬೈಗಿಂತ ಇನ್ನೊಂದು ಪ್ರಾಜೆಕ್ಟಲ್ಲಿ ಚೆನ್ನಾಗಿ ಮಾಡಿ. ದೇರ್ ಈಸ್ ಆಲ್ವೇಸ್ ಎ ಸ್ಕೋಪ್ ಫಾರ್ ಡೆವಲಪ್ಮೆಂಟ್. ಇಫ್ ಯು ಡೋಂಟ್ ಗಿವ್ ಅನ್ ಆಪರ್ಚುನಿಟಿ ಟು ನ್ಯೂ ಕಮರ್ಸ್, ದೆನ್ ಹೌ ವಿಲ್ ದೇ ಬಿಕಮ್ ಓಲ್ಡ್, ಹೌ ವಿಲ್ ದೇ ಗ್ರೋ ಓಲ್ಡ್ ಅನ್ನೋದು ಒಂದು ಮಾತಿದೆ. ಏನು ಅಂದರೆ, ನಮ್ಮ ಪ್ರಯತ್ನ ಏನು ಅಂದರೆ, ನಮ್ಮ ಇಡೀ ತಂಡದ ಪ್ರಯತ್ನ ಏನು ಅಂದರೆ, ಹೊಸಬ್ರಿಗೆ ಅವಕಾಶ ಕೊಡಬೇಕು, ಹೊಸಬ್ರು ಬಂದು ಮಾಡಬೇಕು. ಅವ್ರು ತಪ್ಪು ಮಾಡಿದ್ರು ಆ ತಪ್ಪನ್ನು ಎಷ್ಟಾಗುತ್ತೋ ಅಷ್ಟು ತಿದ್ದುತ್ತೀವಿ ಹೊರತು ತೀರಾನೇ ಮಾಡೋಕ್ಕೂ ಆಗಲ್ಲ. ಕೆಲವು ತಪ್ಪುಗಳು ನಡೀತವೆ. ಹೊಸಬ್ರವರು ದೇ ಆರ್ ದ ಫಸ್ಟ್ ಟೈಮರ್ಸ್. ಡೈರೆಕ್ಟ್ರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇರೋರು ಅಂದಾಗ ಯು ಕಾಂಟ್ ಎಕ್ಸ್ಪೆಕ್ಟ್. ಆಮೇಲೆ
ನಾನು ಹೇಳೋದೇನು ಅಂದರೆ ವರ್ಷದಲ್ಲಿ 255 ಸಿನಿಮಾ ಬಂದ್ರೂ 255 ಸಿನಿಮಾ ಕ್ಲಿಕ್ ಆಗಿರೋದೇ 2 ಸಿನಿಮಾ, ಅಂದ್ರಲ್ಲಿ 253 ಸಿನಿಮಾಗಳು ಕ್ಲಿಕ್ ಆಗಿರಲ್ಲ. ನಾನಾ ಕಾರಣಗಳಿರ್ಬೋದು. ಅದೇ ಥರ ನಮ್ಮದ್ರಲ್ಲೂ ಎಲ್ಲ ಹೊಸಬ್ರು ಇರ್ತಾರೆ. ಹೊಸಬ್ರು ಇದ್ದಾಗ ಸ್ವಲ್ಪ ಅವ್ರಿಗೆ ನಾವು ಆ ಒಂದು ಸ್ಪೇಸ್ ಕೊಡಬೇಕಾಗುತ್ತೆ. ಡೆವಲಪ್ ಆಗೇ ಆಗ್ತಾರೆ 100% ಅಂತ. ಇವಾಗ ನಾವು ಎಷ್ಟೋ ಕಡೆ ಹೇಳಿರ್ಬೋದು, ಎಷ್ಟು ರೀಟೇಕ್ಗಳು ತೊಗೊಂಡಿರ್ಬೋದು, ಮುಂಚಿನ ಥರ ಆಗಿದ್ರೆ ಆಗ್ತಿರಲಿಲ್ಲ. ಈಗಿನ ಕಾಲದಲ್ಲಿ ಅದಕ್ಕೆ ಅವಕಾಶ ಇದೆ, ಡೆವಲಪ್ ಮಾಡಿ ಅಂತ. ಸೊ ಇಟ್ ಬಿಕಮ್ಸ್ ಲೈಕ್ ಎ ಪ್ರಾಕ್ಟಿಕಲ್ ಕ್ಲಾಸ್ ಆಲ್ಸೋ ಫಾರ್ ಯು ಪೀಪಲ್. ನಿಮ್ಗೊಬ್ರಿಗೆ ಅಲ್ಲ, ಟೆಕ್ನಿಷಿಯನ್ಸ್ಗೂ ಅಷ್ಟೇ ಇದು ಪ್ರಾಕ್ಟಿಕಲ್ ಕ್ಲಾಸ್ ಇದ್ದಂಗೆ. ಏನು ಅಂದರೆ ನಾವು ಏನು ಮಾತಾಡ್ತಿದ್ದೀವೋ ಅದನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ನಿಮ್ಮನ್ನು ಆ್ಯಸ್ ಅನ್ ಆರ್ಟಿಸ್ಟ್, ಇದು ನಾವು ನಾನಾ ಕಾರ್ಯಕ್ರಮಗಳು ಮಾಡಿದ್ದೀವಿ. ಅಂದರೆ ಸಿನಿಮಾ ಕುರಿತು ಮಾತಾಡಿದ್ದೀವಿ, ಸಿನಿಮಾದ 24 ಕ್ರಾಫ್ಟ್ಸ್ ಬಗ್ಗೆ ಮಾತಾಡಿದ್ದೀವಿ, ಸಿನಿಮಾದಲ್ಲಿ ತುಂಬ ನುರಿತ ಕಲಾವಿದರು ಇರ್ಬೋದು, ಜೊತೆಗೆ ತಂತ್ರಜ್ಞರಿರ್ಬೋದು, ಅಥವಾ ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ಅವ್ರನ್ನೆಲ್ಲ ಕರೆದು ಇಂಟರ್ವ್ಯೂ ಮಾಡಿದ್ದೀವಿ. ಮತ್ತು ರೆಟ್ರೋ ಟು ಮೆಟ್ರೋ ಅಂತ ಮಾಡ್ತೀವಿ. ಅದಾದಮೇಲಿಂದ ಎವ್ರಿ ವೀಕು ಸಿನಿಮಾ ಯಾವ್ದು ರಿಲೀಸಸ್ ಅಂತ ಮಾಡ್ತಾಯಿದ್ವಿ. ಆ ಸೆಕ್ಟರಲ್ಲಿ ಅನ್ನದಾತ ಸುಖೀಭವಲ್ಲಿ ಈ ಥರ ಒಂದು ಇಂಟ್ರೊಡಕ್ಷನ್. ಅಂದರೆ ಶ್ರೀಧರ್ ಅವರು ಒಬ್ಬರು ಆರ್ಟಿಸ್ಟ್, ಇವರು ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ, ಇಂಥ ಒಂದು ಶಾರ್ಟ್ ಫಿಲ್ಮ್ ಕಪ್ ಆಫ್ ಗುಡ್ ಬೈಯಲ್ಲಿ ಮಾಡಿದ್ದಾರೆ, ಜೊತೆಗೆ ಆಮಂತ್ರಣ ಅನ್ನೋ ಹಾಡಲ್ಲಿ ಮಾಡಿದ್ದಾರೆ. ಇವ್ರನ್ನ ನಿರ್ದೇಶಕರು, ನಿರ್ಮಾಪಕರು ಯಾರೆಲ್ಲ ಈ ಮೂಲಕ ನೋಡ್ತಾ ಇದ್ದಾರೋ ಇವ್ರನ್ನ ಆರ್ಟಿಸ್ಟ್ ಆಗಿ ಬೆಳೆಸ್ಕೋಬೋದು ಅನ್ನೋದಕ್ಕೆ ನಿಮ್ಮ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಯಾವುದೇ ಕಾಲ್ ಬಂದ್ರೂ ಹೋಗಿ. ಆದರೆ ಮುಂಚೆ ಹೆಂಗೆ ಹಳ್ಳಕ್ಕೆ ಬಿದ್ದಿಲ್ವೋ ಈಗಲೂ ಹಳ್ಳಕ್ಕೆ ಬೀಳದಿಲ್ಲ. ಯಾಕೆಂದರೆ ಯಾರ್ಯಾರು ಕಾಲ್ ಬರುತ್ತೆ ಗೊತ್ತಿಲ್ಲ, ಈ ನಂಬರ್ಸ್ನ ನೋಡಿ. ಬಟ್ ಜಡ್ಜ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಗೆಟ್ ಇನ್ ಟು ದ ವಂಡರ್ಫುಲ್ ಏರಿಯಾ ಆಫ್ ಫಿಲ್ಮ್ ಅಂತ ಹೇಳ್ತಾ, ಗೆಟ್ ಇನ್ ಟು ದ ವಂಡರ್ಫುಲ್ ವರ್ಲ್ಡ್ ಆಫ್ ದ ಸಿನಿಮಾ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಮುಗಿಸ್ಕೊಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಇದೊಂದು ಹೊಸ ಪ್ರಯತ್ನ. ಏನು ಅಂದರೆ ಹೊಸದಾಗಿರುವಂಥ ಕಲಾವಿದರಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಗಳನ್ನ ಎಲ್ಲರನ್ನೂ ನಾವು ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ನಮ್ಮ ಇಂಟರ್ವ್ಯೂ ಮೋಡಲ್ಲಿ ನುರಿತ ಕಲಾವಿದರು, ತಂತ್ರಜ್ಞರು ಎಲ್ಲ ಬಂದ್ರೂ ಹೊಸಬ್ರನ್ನೂ ಪರಿಚಯ ಮಾಡ್ತಾ ಹೋಗ್ತೀವಿ. ಸೊ ಅವರ ಫೋನ್ ನಂಬರ್ಗಳನ್ನ ಹಾಕ್ತಾ ಹೋಗ್ತೀವಿ. ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಕಾಂಟ್ಯಾಕ್ಟ್ ಮಾಡಿ ಕೆಲಸ ಕೊಡ್ಬೋದು, ಜೊತೆಗೆ ಕೆಲಸನ ತಗೋಬೋದು. ಈ ಥರ ಸಂಚಿಕೆಗಳು ಬರ್ತಾ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಒಬ್ಬ ಹೊಸ ಅತಿಥಿಯ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.